ನಾದ್ನಿ ಅದ್ ಮಾತ್ರಕ್ಕೆ ತಲೆ ಮೇಲೆ ಹತ್ ಕೂತ್ಕೋಬೇಕು ಅಂತೇನೂ ಇಲ್ಲ. ಇದೆಲ್ಲ ಯಾವಾಗ ಆಗಿದ್ ಗೊತ್ತಾ? ಆ ರಘುವೀರ್ ನಮ್ಮ ಮನೆಗ್ ಬಂದು ಕ್ಷಮಾಪಣೆ ಕೇಳ್ದಾಗಿಂದ. ನೀನ್ ಅವತ್ತು ಸ್ವಲ್ಪ ಬಾಯಿ ಮುಚ್ಕೊಂಡಿದ್ದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ನೀನ್ ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಬೇಡ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಒಟ್ಟಿಗೆ ಆಡ್ಕೊಂಡು ಬೆಳೆದವ್ರೆ ತಾನೆ. ನಾನ್ ಹೇಗೆ ಅಂತ ಅವಳಿಗೆ ಗೊತ್ತಿಲ್ವಾ? ಯಾವಾಗ ನನಗ್ ಕೋಪ ಬರತ್ತೆ, ಯಾವಾಗ ಹೇಗ್ ರಿಯಾಕ್ಟ್ ಮಾಡ್ತೀನಿ ಅಂತ ಅವಳಿಗೆ ಗೊತ್ತಿಲ್ವಾ? ನಾನೇನ್ ಹೊಸದಾಗಿ ಈ ಕುಟುಂಬಕ್ಕೆ ಬಂದಿದ್ದೀನ? ನೋಡು, ನಾನು ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ ಕಣೆ. ನೋಡು, ಯಾರೇ ಆಗ್ಲಿ ಒಂದ್ಸಲ ಅವ್ರ ಇಷ್ಟದ ವಿರುದ್ಧ ಕೆಲಸ ಮಾಡಿದ್ರೆ ಆಮೇಲೆ ಅವ್ರು ಏನೇ ಮಾಡಿದ್ರು ಅದರಲ್ಲಿ ತಪ್ಪು ಕಂಡಿಡಿಯಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ಇವಾಗ ಪದ್ಮಿನಿ ಮಾಡ್ತಿರೋದು. ಅವಳು ಅವ್ರ ಮಾವನ ಹತ್ರ ಹೋಗಿ ಬಂದಾಗಿಂದ ಸ್ವಲ್ಪ ಬದಲಾಗ್ಬಿಟ್ಟಿದ್ದಾಳೆ. ಗಂಡನ ಮನೆಯವ್ರ ಪರ ಮಾತಾಡಕ್ ಶುರು ಮಾಡ್ಬಿಟ್ಟಿದ್ದಾಳೆ. ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ ಹೇಳು? ಅವಳಿಗೆ ಅವಳ ಗಂಡನ ಮನೆ ಮೇಲೆ ಅಷ್ಟೊಂದು ಅಕ್ರೆ ಇದ್ರೆ ಧಾರಾಳವಾಗಿ ಹೋಗಿ ಅವ್ರ ಜೊತೆನೆ ಇರ್ಲಿ. ತಾತಂಗ್ ಹೇಳಿ ಅವಳನ್ನ ಇಲ್ಲಿ ಕರ್ಸಿದ್ದೆ ಅವಳು ಅವಳ ಮಗು ಸೇಫ್ ಆಗಿರ್ಲಿ ಅಂತ. ಮನ್ಸ್ಗಳು ಮುರಿದು ಹಾಕ್ಲಿ ಅಂತಲ್ಲ. ಇನ್ನು ನನ್ನ ಕೈಲಿ ಇದೆಲ್ಲ ಸಹಿಸ್ಕೊಳಕ್ ಆಗಲ್ಲ ಅಮ್ಮ. ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಸೂರ್ಯ ಬರ್ಲಿ. ಇವತ್ತು ಈ ಮನೇಲೂ ಒಂದು ಪಂಚಾಯಿತಿ ಆಗ್ಲಿ ಬಿಡು. ಈ ಮನೇಲಿ ಅವಳಿರ್ಬೇಕು ಅಥವಾ ನಾನಿರ್ಬೇಕು. ಏ ಹುಚ್ಚಿ, ಇದೇನ್ ಮಾತಾಡ್ತಾ ಇದೀಯಾ? ಮನೆ ಸೊಸೆಯಾಗಿ ಮನೆ ಮುರಿದು ಬಿಡ್ಲು ಅಂತ ಎಲ್ರು ನಿನ್ ಕಡೆ ಬೆರಳು ಮಾಡಿ ಮಾತಾಡ್ತಾರೆ ಕಣೆ. ಯಾವುದೇ ಕಾರಣಕ್ಕೂ ಇಂಥ ಸಣ್ಣ ಪುಟ್ಟ ವಿಚಾರಗಳೆಲ್ಲ ನಿನ್ ಗಂಡನ್ಗೆ ಹೇಳಕ್ ಹೋಗ್ಬೇಡ. ಈ ರೀತಿ ಕಿರಿಕಿರಿ ಎಲ್ಲ ಪ್ರತಿಯೊಂದ್ ಮನೆಯಲ್ಲಿ ಇರುವಂತದೇ, ಅರ್ಥ ಮಾಡ್ಕೊಳ್ಳೆ. ಅದಕ್ಕೆ ನಾದ್ನೀರ್ ಜಗಳ ಈಗ ಶುರು ಆಗಿದ್ದಲ್ಲ, ಯಾವ ಕಾಲದಿಂದಲೂ ಇರೋದೇನೆ. ನೋಡೆ, ಅವಳಿಗೆ ಮಗು ಆಗಿದ ತಕ್ಷಣ ಅವಳ ಗಂಡನ ಮನೆಗೆ ಹೋಗ್ಲೇಬೇಕಲ್ವಾ? ಅಲ್ಲಿವರೆಗೂ ಸ್ವಲ್ಪ ಬಾಯಿಗೆ ಬೀಗ ಹಾಕೊಂಡಿದ್ದು ಬಿಡೆ. ನಾನೇನು ಮನೆ ಮುರಿಯೋ ಮಾತಾಡ್ತಿಲ್ಲಮ್ಮ. ಮನ್ಸ್ಗಳು ಮುರಿದೇ ಇರ್ಲಿ ಅಂತ ಪರಿಹಾರ ಹೇಳ್ತಿದ್ದೀನ ಅಷ್ಟೇ. ಹಾವು ಮುಂಗ್ಸಿ ಎರಡು ದೇವ್ರ ಸೃಷ್ಟಿನೇ. ಆದ್ರೆ ಎರಡು ಒಟ್ಟಿಗೆ ವಾಸ ಮಾಡೋದಕ್ಕಾಗದೇ ಇಲ್ಲ. ಅವಳೇನ್ ಬರೀ ಈ ವಿಷಯಕ್ಕೆ ಮಾತಾಡ್ತಿದ್ದಾಳ? ಅವಕಾಶ ಸಿಕ್ಕಾಗೆಲ್ಲ ನನ್ ಮನ್ಸನ್ನ ಮುರಿದು ಹಾಕ್ತಾನೆ ಇದ್ದಾಳೆ. ನೀನೇನೋ ಪುಣ್ಯ ಮಾಡಿದ್ಯಮ್ಮ. ನಿನ್ನ ಅತ್ತಿಗೆ ಜೊತೆ ತುಂಬಾ ದಿನ ಇರ್ಲಿಲ್ಲ ನೀನು. ಇದ್ದಿದ್ರೆ ನಂಗಾಗ್ತಿರೋ ಸಂಕಟ ಏನು ಅಂತ ನಿಂಗೂ ಅರ್ಥ ಆಗಿರೋದು. ಒಳ್ಳೆ ಫಟಾರ್ದಲ್ಲಿ ಜಗಳ ಮಾಡಿದ ಹಾಗೆ ಸೂರ್ಯವಂಶದ ಮನೆ ಮುಂದೆ ಬಂದು ದಬಾಯಿಸ್ತಾಳೆ. ನೋಡಿ ಜನ ಏನ್ ಅನ್ಕೊಳ್ಳಲ್ಲ. ಲಲಿತಮ್ಮವ್ರು ಹೋಗಿದ ತಕ್ಷಣ ಸೂರ್ಯವಂಶದ ಮನೆ ಕುರುಕ್ಷೇತ್ರ ಆಗೋಯ್ತು. ಮನೇಲಿ ಹೆಂಗಸ್ರೆ ಜಗಳ ಮಾಡ್ಕೋತಿದ್ದಾರೆ. ಮನೆ ಸೊಸೆ ಆದವಳಿಗೆ ಈ ಮನೇನ 2 ದಿನಾನು ಜವಾಬ್ದಾರಿಯಿಂದ ನಿಭಾಯಿಸೋದಕ್ಕೆ ಆಗ್ತಿಲ್ಲ ಅಂತ ನನ್ನ ಆಡ್ಕೊಂಡು ನಗೋದಿಲ್ವಾ? ನೋಡು ಸುರಭಿ, ನಿನ್ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ ಕಣೆ. ನೋಡು, ಯಾವತ್ತಿದ್ರೂ ಒಬ್ಬರು ಗಲಾಟೆ ಮಾಡ್ತಿದ್ರೆ ಇನ್ನೊಬ್ರು ಸುಮ್ಮನೆ ಆಗ್ಬಿಡ್ಬೇಕು. ಎಷ್ಟೇ ಆಗಲಿ ಅವಳು ತಾಯಿ ಇಲ್ಲದೆ ಇರೋ ಕೂಸು ಕಣೆ. ನಿನಗಾದ್ರೂ ನೋವಾದ್ರೆ ಹೇಳ್ಕೊಳ್ಳಕ್ಕೆ ಅಂತ ನಾನಿದ್ದೀನಿ. ಅವಳಿಗೆ ಯಾರಿದ್ದಾರೆ ಹೇಳು? ಎಲ್ರ ಮುಂದೆ ಅವಳ ಸ್ವಾಭಿಮಾನಕ್ಕೆ ಧಕ್ಕೆ ಬಂತು ಅಂತ ಹೀಗಾಡ್ತಾ ಇದ್ದಾಳೆ. ನೀನು ಈ ಸೂಕ್ಷ್ಮ ವಿಚಾರಗಳೆಲ್ಲ ಗಮನಿಸ್ಬೇಕು ಅಲ್ವಾ? ಸೂರ್ಯವಂಶದ ಸೊಸೆ ಅಂದರೆ ಹುಡುಗಾಟ ಅಲ್ಲ ಕಣೆ. ನಾನು ಹಾಗೇನೆ. ಮದುವೆ ಆದ ಹೊಸದ್ರಲ್ಲಿ ಎಲ್ಲ ವಿಷಯನೂ ತಗೊಂಡೋಗಿ ನನ್ನ ಗಂಡನ ಕಿವಿ ಊದ್ತಾ ಇದ್ದೆ. ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ. ಕಡೆಗೆ ಗಂಡನ ಮನೆ ಬಿಟ್ಟು ತವ್ರ ಮನೆಯಲ್ಲೇ ಬಂದು ಉಳ್ಕೊಳ್ಳೋ ಹಾಗಾಯ್ತು. ನೋಡು, ಅವಮಾನದಿಂದ ಬಾವಿಗೆ ಬಿದ್ದರೂ ಪರವಾಗಿಲ್ಲ, ಊರ್ ಜನದ ಬಾಯಿಗೆ ಬೀಳಬಾರ್ದು. ಅರ್ಥ ಮಾಡ್ಕೊಳ್ಳೆ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ನನ್ನ ಬಂಗಾರ ಅಲ್ವಾ?
ಸೂರ್ಯ ಅವರೇ, ಇದೇ ಜಾಗ. ಗೋಪಾಲ, ಹಾ? ಇಲ್ಲಿ ಅಗಿಯಪ್ಪ. ಪುನಃ ಅಗಿಬೇಕಾ? ಅಗಿಬೇಕಪ್ಪ. ಅಣ್ಣ ಒಂಚೂರು ಕೊಣ, ಮಾವಟಿ ಕೊಣ. ಏಯ್ ಅಗ್ಯಾ, ಅಣ್ಣ ಬಾರಣ್ಣ, ನೀವು ಹಚ್ಚಿ ತೆಗಿ. ಚಿಕ್ಕ ಹೆಚ್ಚು ಮಾಡ್ರಿ ನೀವಾ? ಮಣ್ಣೆತ್ತು. ಸೂರ್ಯ ಅವರೇ, ಸ್ವಲ್ಪ ಹುಷಾರು. ಲೇ, ನೀನ್ ಮಣ್ ತೆಗಿಯೋ. ಏಯ್ ಬೇಗ ಬೇಕು ತೆಗಿಯೋ. ಚಿಕ್ಕ ಹೆಚ್ಚು ಮಾಡ್ರಿ, ಹಾರೆ ಕೋಲ್ ಕೊಡಿ. ಏ ಗೋಪಾಲ ಗೋಪಾಲ, ಹೀರೋ ಹೀರೋ ಹೀರೋ. ಅಣ್ಣ ಗೋಪಾಲ, ಏನು ಅಂತ ನೋಡು. ಏಯ್ ಬಂಡ್ರೋ,